ಸ್ನೇಹಿತರೆ, MR ಅಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರ್ಯಾರು ಇಂಡಿಯಾ ಪೋಸ್ಟ್ GDS ಆಫೀಸ್ ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ರು ಅಂಥವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ಈಗಾಗಲೇ ಆಲ್ರೆಡಿ ಫಸ್ಟ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗಿತ್ತು. ಈಗ ಏನಾಗಿತ್ತಪ್ಪ ಅಂದರೆ, ಇಂಡಿಯಾ ಪೋಸ್ಟ್ GDSನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗಿದೆ. ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಕಟ್ ಆಫ್ ಎಷ್ಟು ನಿಂತಿರುತ್ತೆ, ಹಾಗೆ ಈ ಒಂದು ನಿಮ್ಮ PDF ಅನ್ನು ಯಾವ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸ್ಕಾಲರ್ಶಿಪ್, ಅಡ್ಮಿಟ್ ಕಾರ್ಡ್ ಮತ್ತು ಎಕ್ಸಾಮ್ ಡೇಟ್ ಬಗ್ಗೆ ಆಗಿರ್ಬೋದು, ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ. ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅಂದರೆ ಯಾರ್ಯಾರು ಇಂಡಿಯಾ ಪೋಸ್ಟ್ GDS ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿಲ್ವೋ ಅಂಥವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಇದರ ಜೊತೆಗೆ ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಯಾವುದೇ ರೀತಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿ ಪಡ್ಕೋಬೋದು. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು, ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಮೂಲಕ ಪಠ್ಯ ಸಂದೇಶದ ಮೂಲಕ ಭೌತಿಕ ಪರಿಶೀಲನೆ ಮತ್ತು ಫಲಿತಾಂಶಗಳ ಬಗ್ಗೆ ತಿಳಿಸಲಾಗುತ್ತದೆ. ಅಂದರೆ ಈಗ ಏನು ಸೆಕೆಂಡ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಅಥವಾ ಇಮೇಲ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಮೆಸೇಜ್ ಬರುತ್ತೆ. ನೀವು ಕನ್ಫರ್ಮ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಅಂಚೆ ಇಲಾಖೆಯ GDS ಹುದ್ದೆಗಳಿಗೆ ಸಂಬಂಧಿಸಿದ 2ನೇ ಮೆರಿಟ್ ಪಟ್ಟಿಯನ್ನು ವೀಕ್ಷಿಸಲು ಭಾರತೀಯ ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಇಂಡಿಯಾ ಪೋಸ್ಟ್ GDS online.gov.inಗೆ ಭೇಟಿ ನೀಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಹೋಗ್ಬೋದು, ಇಲ್ಲಪ್ಪ ಅಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು PDF ಅನ್ನು ಪಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇಂಡಿಯಾ ಪೋಸ್ಟ್ GDS ಸೆಕೆಂಡ್ ಮೆರಿಟ್ ಲಿಸ್ಟ್ 2024 ಅಂತ ಇದೆ. ಈಗ ನೀವು ನೋಡ್ಬೋದು, ಕರ್ನಾಟಕ GDS ಸೆಕೆಂಡ್ ಮೆರಿಟ್ ಲಿಸ್ಟ್ 2024 ಡೌನ್ಲೋಡ್ ಅಂತ ಈಗ ಅದರ ಮುಂದೆ ಇದೆ. ಆದರೆ ಇನ್ನೂ ಕೆಳಗಡೆ ನೀವು ನೋಡ್ಬೋದು, ಕೆಲವೊಂದಿಷ್ಟು ರಾಜ್ಯಗಳ ಹೆಸರು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಪ್ಲೋಡಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಇನ್ನೂ ಕರ್ನಾಟಕ ಬಿಟ್ಟು ಯಾವುದೇ ರಾಜ್ಯಗಳ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗಿಲ್ಲ. ಅವುಗಳು ಬಿಡುಗಡೆಯಾಗುವ ಸಾಧ್ಯತೆ ಇದೆ, ಅಂದರೆ ಇಂದು ಅಥವಾ ನಾಳೆ ಆಗ್ಬೋದು. ಇಲ್ಲೇ ಈಗ ನಿಮಗೆ ಕರ್ನಾಟಕದ ಒಂದು ಮೆರಿಟ್ ಲಿಸ್ಟನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, GDS ಆನ್ಲೈನ್ ಜುಲೈ 2024 ಕರ್ನಾಟಕ ಸರ್ಕಲ್ ಲಿಸ್ಟ್ 2. ಅಂದರೆ ಈಗ ಆಲ್ರೆಡಿ ಲಿಸ್ಟ್ 1 ಬಿಡುಗಡೆ ಆಗಿತ್ತು ಮತ್ತು ಇದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮುಗಿದಿದೆ. ಈಗ ಲಿಸ್ಟ್ 1ನಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿರಕ್ಕಿಲ್ಲ ಅಂಥವರು ಈ ವಿಡಿಯೋ ನೋಡಿ. ಯಾಕಂದರೆ ಇಲ್ಲಿ ಸೆಕೆಂಡ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದರೆ ಇರ್ಬೋದು. ಹಾಗೆ ಇಲ್ಲಿ 2 ಪಾಯಿಂಟ್ಸ್ಗಳನ್ನು ಅವರು ನೀಡಿದ್ದಾರೆ, ನೀವು ನೋಡ್ಬೋದು. These shortlisted candidates should get their documents verified through the divisional head mentioned against their names on or before 3/10/2024. ಅಂದರೆ 3/10/2024 ಒಳಗಾಗಿ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋಬೇಕು. ಇಲ್ಲದಿದ್ದರೆ ನಿಮ್ಮದು ಕೂಡ ಹೆಸರು ರಿಜೆಕ್ಟ್ ಆಗುತ್ತೆ ಮತ್ತು ಬೇರೆ ಒಂದು ಥರ್ಡ್ ಲಿಸ್ಟ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಥರ್ಡ್ ಲಿಸ್ಟ್ ಬಿಡುಗಡೆ ಆದ ನಂತರ ನಿಮಗೆ ಮತ್ತೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಮಾಹಿತಿ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನಮ್ಮ ನೋಟಿಫಿಕೇಷನ್ ಬಂದುಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡಿಸ್ಟಿಕ್ ವೈಸ್ ಅವರು ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಬಾಗಲಕೋಟ್ ಡಿವಿಷನ್ ಇದೆ. ನಾನು ಈಗ ಹಾಗೆ ಒಂದು ಯಾವುದಾದ್ರೂ ಒಂದು ಡಿಸ್ಟಿಕ್ ಬಗ್ಗೆ ಹೇಳ್ತೀನಿ, ನೀವು ಬೇಕಾದರೆ PDFನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ನೋಡಿ, ಬಾಗಲಕೋಟ್ ಡಿವಿಷನ್ UR ಕ್ಯಾಟಗರಿಯವರಿಗೆ 98.72 ಏನು ಮೆರಿಟ್ ನಿಂತಿದೆ. ಮತ್ತು SC ಅವರಿಗೆ 97.92, ಹಾಗೆ ST ಅವರಿಗೆ 97.12. ಇದರ ಜೊತೆಗೆ OBC ಅಭ್ಯರ್ಥಿಗಳಿಗೆ 98.88 ನಿಂತಿದೆ. ಇದರ ಜೊತೆಗೆ UR ಅಭ್ಯರ್ಥಿಗಳಿಗೆ ಮತ್ತೆ ನೋಡಿ 98.72 ಮತ್ತು SC ಅಭ್ಯರ್ಥಿಗಳಿಗೆ 98, UR ಅಭ್ಯರ್ಥಿಗಳಿಗೆ 98.54 ಈ ರೀತಿಯಾಗಿ ನಿಲ್ತಾ ಹೋಗಿದೆ. ನಿಮಗೆ ಯಾವ ಡಿಸ್ಟಿಕ್ನಲ್ಲಿ ನೀವು ಏನು ಅಪ್ಲೈನ ಮಾಡಿದ್ರೋ ಅಂಥವ್ರು ಆ ಒಂದು ಡಿಸ್ಟಿಕ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೇಕು. ಅಂದರೆ ಇದರಲ್ಲಿ ಡಿಸ್ಟಿಕ್ ವೈಸ್ ಹೆಸರುಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಸರ್ಚ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ.